ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಫೈನ್, ಅವ್ರಿಗೆ ಏನ್ ಪ್ರವೋಕ್ ಆಯ್ತು, ಅವ್ರಿಗೆ ಏನ್ ಬೇಜಾರಾಯ್ತು, ಏನ್ ಕೋಪ ಬಂತೋ ಕೊಡ್ತಾರೆ, ಪರವಾಗಿಲ್ಲ. ಮೇಡಮ್ ಆಪ್ತರು ನಮ್ಮ ಹತ್ರ ಇರೋದಾ? ಯಾಕೆ ಇಂಥ ಟೈಮ್ ಅಲ್ಲಿ ಇಂಥ ಪೋಸ್ಟ್ ಹಾಕ್ಬೇಕು ಮೇಡಮ್? ಈಗ ಆನ್ಸರ್ ಕೇಳಿ ಆನ್ಸರ್ ಮಾಡಿ ಆಯ್ತು. ಧನ್ವೀರ್ ಅವ್ರು ಹಾಕಿದ್ರು ಅಂತ ಈ ಕಡೆ ಇನ್ನೊಂದು ಶುರು ಆಯ್ತು. ಧನ್ವೀರ್ ದರ್ಶನ್ ಅವ್ರು ಆಪ್ತರು ಅಂತ ಇಡೀ ಜಗತ್ತಿಗೆ ಇವತ್ತು ಗೊತ್ತಿರೋ ವಿಷಯ ಸಂದರ್ಭದಲ್ಲಿ ಸರಿ ಇಲ್ಲ ಅಂತ ಹೇಳ್ತಿಲ್ಲ. ನಾನು ಬೆಂಕಿ ಸೂರ್ಯ ತುಪ್ಪ ಸೂರ್ಯ ಅಂತ ಕೆಲಸ ಮಾಡಲ್ಲ. ಮೇಡಮ್ ಬಾಸಿಗಮ್ಮ ಮೊದಲ ಕೇಕ್ ಮೇಲೆ ಒಂದು ಹುಡುಗ ಇದ್ ಮಾಡ್ಸ್ಕೊಂಡ್ ಬಂದಲ್ಲ, ಆಪ್ತ ಅಲ್ವಾ? ಅವಾಗ ಕ್ಲಾರಿಟಿ ಕೊಟ್ಟರಲ್ವಾ? ಬುದ್ಧಿ ಸುದೀಪ್ ಅವರೇ ಖುದ್ದಾಗಿ ಬಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಅಂತ ಅಂದ್ಮೇಲೆ ಇವತ್ತು ಧನ್ವೀರ್ ಅವ್ರಿಗೆ ಸುದೀಪ್ ಅವ್ರು ಮಾತ್ರ ಹೆಸರು ಹೇಳ್ಬಿಟ್ಟು ಬೇರೆಯವ್ರ ಹೆಸರು ಹೇಳಿದ್ರ? ಬೇರೆ ಸ್ಟಾರ್ಸ್ ಗಳು ಯಾಕೆ ಹೆಸರು ಹೇಳಿ ಬಿಡ್ರಿ? ನೋಡಿ ಅವ್ರು ಕೆಲವೊಂದು ಅಭಿಪ್ರಾಯಗಳನ್ನ ನಾವು ನೀವು ಹಿಂಗೆ ಹೇಳಿ ಅಭಿಪ್ರಾಯ ಸರ್ ಎಲ್ರಿಗೂ ಕೂಡ ಅಷ್ಟೇನೆ. ಈಗ ತಾವೇನು ಹೇಳಿದ್ರು ನಾವು ಅದನ್ನೇ ಹೇಳ್ತಾ